ವೆಲ್ಕಮ್ ಟು ರೂಪಾಸ್ ಕಿಚನ್ ವಿಡಿಯೋಸ್. ಇವತ್ತಿನ ರೆಸಿಪಿ ಕುಂಬಳಕಾಯದಿಂದ ಪಾಯಸ ಯಾವ ರೀತಿ ಮಾಡೋದನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಬೇಕಾದ ಸಾಮಾನವನ್ನು ನೋಡೋಣ. ಇಲ್ಲಿ ನಾನು ಚಿಕ್ಕದಾಗಿರುವಂಥ ಅರ್ಧ ಕುಂಬಳಕಾಯನ್ನು ಇಟ್ಕೊಂಡಿದ್ದೀನಿ. ಒಂದು ಬಾಲು ಕಡಲೆಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಈ ಕುಂಬಳಕಾಯಿ ಈ ಥರ ಹಣ್ಣಾಗಿರಬೇಕು, ಅಂದರೆ ಈ ಥರ ಕಲರ್ ಆಗಿರಬೇಕು ನೋಡಿರಿ, ಹಳದಿ. ಇದನ್ನು ನಾನು ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಇದಕ್ಕೆ ನಾನು ಒಂದು ಬಾಲು ಕಡಲೆಬೇಳೆಯನ್ನು ಇಟ್ಕೊಂಡಿದ್ದೇನೆ. ಇಲ್ಲಿ ಆರ್ಗಾನಿಕ್ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನಾನು ಒಂದು ಬಾಲು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಾದರೆ 2 ಬಾಲ್ ಹಾಕ್ಕೊಳ್ಳಿ. ಸ್ವಲ್ಪ ಗೋಡಂಬಿಯನ್ನು ತೆಗೆದುಕೊಂಡಿದ್ದೇನೆ. 1 ಟೀ ಸ್ಪೂನ್ ಏಲಕ್ಕಿ ಪೌಡ್ರು, 1 ಬಾಲು ಹಾಲನ್ನು ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಯಾವ ರೀತಿ ಮಾಡೋದನ್ನು ನೋಡೋಣ. ಮೊದಲು ನಾವು ಈಗ ಕುಂಬಳಕಾಯಿ ಮತ್ತು ಕಡಲೆಬೇಳೆಯನ್ನು ಬಾಯ್ಲ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಈಗ 3 ಬಾಲ್ ನೀರನ್ನು ಹಾಕೋತಾ ಇದ್ದೀನಿ ನೋಡಿ. ಇದು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. 3 ರಿಂದ 4 ಸೀಟಿಯನ್ನು ಮಾಡ್ಕೊಳ್ಳಿ. ಈಗ ಇದು ಬಾಯ್ಲ್ ಆಗುವವರೆಗೆ ನಾನು ಈಗ ಒಂದು ಪ್ಯಾನಿಗೆ ನಾನು ಬೆಲ್ಲವನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ನೋಡಿ. ಈ ಬೆಲ್ಲ ಚೆನ್ನಾಗಿ ಕುದಿಬೇಕು ನೋಡಿ. ಈಗ ಬೆಲ್ಲ ಚೆನ್ನಾಗಿ ಕುದಿ ಬರುವವರೆಗೆ ನಾವು ಈಗ ಕುಕ್ಕರನ್ನು ನೋಡೋಣ ಬನ್ನಿ. ಕುಕ್ಕರು ಬಾಯ್ಲ್ ಆಗಿದೆ ನೋಡಿ. ಒಂದು 3-4 ಸೀಟಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಡಲೆಬೇಳೆ ಮತ್ತು ಕುಂಬಳಕಾಯಿ ಚೆನ್ನಾಗಿ ಬಾಯ್ಲ್ ಆಗಿರಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ. ಈಗ ಇದನ್ನು ನಾವು ಈಗ ಕುದಿಯುವಂಥ ಬೆಲ್ಲಕ್ಕೆ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಬೆಲ್ಲ ಕುದಿತಾ ಇರಬೇಕು ನೋಡಿ. ಈಗ ಇದಕ್ಕೆ ನಾನು ಬಾಯ್ಲ್ ಮಾಡ್ಕೊಂಡಿರುವಂಥದ್ದನ್ನು ಹಾಕೋತಾ ಇದ್ದೀನಿ ನೋಡಿ. ಕಡಲೆಬೇಳೆ ಮತ್ತು ಕುಂಬಳಕಾಯನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಗೋಡಂಬಿಯನ್ನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಈಗ ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಏಲಕ್ಕಿ ಪೌಡ್ರನ್ನು ಹಾಕೋತಾ ಇದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಮುಚ್ಚಿ ಇಡಬೇಕು. ಈಗ 10 ನಿಮಿಷ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕುಂಬಳಕಾಯಿ ಪಾಯಸ. ಈಗ ಕುಂಬಳಕಾಯಿ ಪಾಯಸ ರೆಡಿಯಾಗಿದೆ ನೋಡಿ. ಬನ್ನಿ ಸರ್ವ್ ಮಾಡೋಣ. ಈ ಕುಂಬಳಕಾಯಿ ಪಾಯಸ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಈ ರೆಸಿಪಿ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಹೇಳಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.